205 ಜನ ಭಾರತೀಯರನ್ನು ಅಮೆರಿಕದ ಯುದ್ಧ ವಿಮಾನದ ಮೂಲಕವಾಗಿ ಅಮೆರಿಕದಿಂದ ಗಡೀಪಾರು ಮಾಡಲಾಗಿತ್ತು. ಅವರೆಲ್ಲರೂ ಕೂಡ ಇನ್ನೇನು ಭಾರತಕ್ಕೆ ಬಂದು ಇಳಿಯುವವರಿದ್ದಾರೆ. 205 ಜನ ಭಾರತೀಯರನ್ನು, ಈ ಥರ ಲಕ್ಷಾಂತರ ಜನ ಭಾರತೀಯರಲ್ಲಿದ್ದಾರೆ. ಅವ್ರ ಗತಿ ಏನಪ್ಪ ಅಂತ ಒಂದು ಕಡೆ ಟೆನ್ಷನ್ ಇದ್ದರೆ, ಇದರ ಮಧ್ಯೆನೇ ವಲಸೆಗ ಭಾರತೀಯರು, ಅಕ್ರಮ ವಲಸೆಗ ಭಾರತೀಯರು ಅಮೆರಿಕದಲ್ಲಿದ್ದರಲ್ಲ, ಅವರನ್ನು ಭಾರತಕ್ಕೆ ಕಳುಹಿಸುವಂತಹ ಕೆಲಸ ನಡೀತಾ ಇದೆ. ಭಾರತೀಯರನ್ನು ಹೊತ್ತುಕೊಂಡು ಬಂದಂಥ ವಿಮಾನ ಅಮೃತ್ಸರದಲ್ಲಿ ಲ್ಯಾಂಡಿಂಗ್ ಆಗಿದೆ. ಮಧ್ಯಾಹ್ನ 1:40 ಶ್ರೀ ಗುರು ರಾಮದಾಸ್ ಜಿ ಏರ್ಪೋರ್ಟಲ್ಲಿ ಅದು ಲ್ಯಾಂಡ್ ಆಗಿದೆ. ಪಂಜಾಬ್ ಪೊಲೀಸರ ಬಿಗಿ ಭದ್ರತೆ ನಡುವೆನೇ ಅಮೆರಿಕದ ವಾಯುಪಡೆ ವಿಮಾನ ಇಳಿದಿದೆ. ಅಕ್ರಮವಾಗಿ ಯಾವೆಲ್ಲ ಭಾರತೀಯರು ಅಮೆರಿಕದಲ್ಲಿ ನೆಲೆಸಿದ್ದರೋ ಅವರನ್ನು ಬಂಧಿಸಿ ಕರ್ಕೊಂಡು ಬಂದು ಭಾರತಕ್ಕೆ ಬಿಡ್ತಾ ಇರ್ತಕ್ಕಂತಹ ಡೊನಾಲ್ಡ್ ಟ್ರಂಪ್ ಅವರ ಮಹತ್ವಾಕಾಂಕ್ಷೆ ಯೋಜನೆ ಅಮೆರಿಕಾ ಫಸ್ಟ್, ಅಮೆರಿಕನ್ ಫಸ್ಟ್, ಈ ನೀತಿ ಇದೆಯಲ್ಲ, ವಿಶ್ವವೇ, ನಾನು ಮತ್ತೆ ಹೇಳ್ತಾ ಇರ್ತೀನಿ, ವಿಶ್ವವೇ ಪ್ರತಿ ಒಂದು ದೇಶದ ಮೇಲೆ ಇನ್ನೊಂದು ದೇಶ ಅವಲಂಬಿತರಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಅನೇಕರು ಕೇಳ್ಕೊಡ್ತಾರೆ, ಪ್ರಜೆಗಳನ್ನಾಗಿ ಮಾಡಿ ಅವರನ್ನು ಕೆಲಸ ಮಾಡ್ತಾ ಇದ್ದಾರಲ್ವ, ಅವರು ಆಯ್ತು ಅಕ್ರಮವಾಗಿ ಬಂದಿದ್ದಾರಾ, ಅವರು ತೊಂದರೆ ಆಗ್ತಾ ಇದೆಯಾ, ದೇಶ ವಿರೋಧಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ, ಅಕ್ರಮ ಚಟುವಟಿಕೆಯಲ್ಲಿದ್ದಾರಾ, ಡ್ರಗ್ಸ್ ಏನಾದರೂ ಮಾಡ್ತಾ ಇದ್ದಾರಾ, ಅಮೆರಿಕದ ಭದ್ರತೆಗೆ ಭೀತಿ ಎದುರಾಗಿದೆಯಾ ಅವರಿಂದ, ಈ ಥರ ಸಾಕಷ್ಟು ಪ್ರಶ್ನೆಗಳಿದೆ. ಇರಲಿ, ಇದರಾಚೆಗೂ ಕೂಡ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿಯವರ ಸ್ನೇಹ ಇವ್ರನ್ನ ಉಳಿಸಬಹುದಿತ್ತಾ ಅಂತ ಪ್ರಶ್ನೆ ಬಂದಾಗ ಬಹುಶಃ ಅದಕ್ಕೂ ಬೆಲೆ ಕೊಡದೆ ಎಂಥ ಒಬ್ಬ ಗೆಳೆಯ ನರೇಂದ್ರ ಮೋದಿಯವರು, ಅಂಥ ಗೆಳೆಯನ ಮಾತಿಗೂ ಬೆಲೆ ಕೊಡದೆ ಆ ಗೆಳೆಯನ ದೇಶದಿಂದ ಅಮೆರಿಕದಲ್ಲಿ ನೆಲೆಸಿದ್ದಂಥ ಅನೇಕ ಭಾರತೀಯರಿಗೆ ಇವತ್ತು ಮುಳುಗು ನೀರು ತರ್ತಾ ಇರೋದು ಡೊನಾಲ್ಡ್ ಟ್ರಂಪ್. ಈಗ ಅಮೆರಿಕಾಗೆ ಯಾರೇ ಹೋಗಲಿ, ನಿಮಗೆ ಸುಮ್ಮನೆ ಅಂತೂ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿ ಹೋದ ಮೇಲೂ ಕೂಡ ಕೆಲಸ ಮಾಡದೆ ಏನು ಬದುಕ್ತಾ ಇರಲಿಲ್ಲ ಅವ್ರು ಯಾರೂ ಕೂಡ. ಕೆಲಸ ಇಲ್ಲದೆ ಹೇಗ್ರಿ, ಅದು ಅಮೆರಿಕ ಅಂತ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯ ದುಡಿದ್ರೇ ಅಲ್ಲಿ ಅವನಿಗೆ ಊಟ, ಸುಮ್ಮನೆ ಫ್ರೀಯಾಗಂತೂ ಯಾರೂ ಊಟ ಹಾಕಲ್ಲ ಅಲ್ಲಿ. ಸೊ ಅಂಥ ಒಂದು ದೇಶದಿಂದ ಇದೀಗ ನೂರಾರು ಜನರನ್ನು ಕರ್ಕೊಂಡು ಇದೀಗ ಅಮೆರಿಕದ ಯುದ್ಧ ವಿಮಾನ C-17 ಬಂದಿದೆ. 205 ಜನರನ್ನು ಮೊದಲ ಹಂತದಲ್ಲಿ ಗಡೀಪಾರು ಮಾಡಿರೋದು ಅಮೆರಿಕ. ಬಹುತೇಕರು ಪಂಜಾಬ್ನವರು, ನರೇಂದ್ರ ಮೋದಿ ಅವರ ಗುಜರಾತ್ನವರು, ಹರಿಯಾಣದವರು, ಉತ್ತರ ಪ್ರದೇಶದವರು. 205 ಭಾರತೀಯರಲ್ಲಿ 30 ಭಾರತೀಯರು ಪಂಜಾಬ್ ರಾಜ್ಯಕ್ಕೆ ಸೇರಿದಂಥವರು. 205ರಲ್ಲಿ 30 ಜನ ಪಂಜಾಬ್ಗೆ ಸೇರಿದಂಥವರು. ಪ್ರತಿಯೊಬ್ಬರ ದಾಖಲೆಗಳನ್ನು ಪರಿಶೀಲಿಸಿಯೇ ಗಡೀಪಾರು ಮಾಡಿರೋದು ಅಮೆರಿಕ. ಸುಮಾರು 18,000 ಭಾರತೀಯರು ಅಮೆರಿಕಾಗೆ ಅಕ್ರಮವಾಗಿ ಎಂಟ್ರಿ ಆಗಿದ್ದರು ಅಂತ ಮಾಹಿತಿ. ಅಮೆರಿಕ, ಭಾರತ ಎರಡೂ ದೇಶಗಳು ಗುರುತಿಸಿರುವಂತಹ ಸಂಖ್ಯೆ ಇದು. ಅಮೆರಿಕದ ಆರ್ಥಿಕತೆಗೆ ಯಾರೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದರೋ ಅಂತಹವರ ಗಡೀಪಾರು ಸರಿನಾ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಭದ್ರತೆಗೆ ಆಪತ್ತಾಗಿದೆಯಾ ಈ ಜನಗಳಿಂದ? ಅಮೆರಿಕದ ಆರ್ಥಿಕತೆಗೆ ಪೆಟ್ಟು ಕೊಡ್ತಾ ಇದ್ದಾರಾ? ಅಮೆರಿಕ ಜನರಿಗೆ ಹಿಂಸೆ ಮಾಡ್ತಾ ಇದ್ದಾರಾ? ಅಕ್ರಮ ಚಟುವಟಿಕೆ ನಡೆಸ್ತಾ ಇದ್ದಾರಾ? ಡ್ರಗ್ಸೋ ಗಾಂಜಾನೋ ಇನ್ನೊಂದೋ ಮಾರ್ತಾ ಇದ್ದಾರಾ? ಈ ಅಮೆರಿಕಾ ಫಸ್ಟ್ ಅನ್ನೋ ನೀತಿ ಹಿಂದಿನ ಸರ್ವಾಧಿಕಾರಿಗಳ ನೀತಿ ನೆನಪಿಸುತ್ತೆ ನಮಗೆ. ಆಗಲೂ ಹೀಗೇನೆ ತಮ್ಮ ವೈಫಲ್ಯಗಳನ್ನು ಮುಚ್ಚಿಟ್ಟುಕೊಳ್ಳುವ ಸಲುವಾಗಿ ಅವ್ರದ್ದೇನೋ ತಾಂತ್ರಿಕವಾಗಿ ಆಡಳಿತಾತ್ಮಕವಾಗಿ ಅವರ ಫೇಲ್ಯೂರ್ ಇರುತ್ತಲ್ಲ, ಅವಾಗೇನು ಮಾಡೋದು, ಒಂದು ಜನಾಂಗದ ಮೇಲೆ ಅದನ್ನು ಹಾಕಿಬಿಡೋದು. ಈ ಜನ ನಮಗೆ ಕೇಡು, ಈ ಜನರಿಂದ ನಮ್ಮ ದೇಶ ಉದ್ಧಾರ ಆಗ್ತಿಲ್ಲ, ಈ ಜನರನ್ನು ಆಚೆ ಕಳಿಸಿ, ಅವ್ರನ್ನ ಕೊಲ್ಲಿ, ಅವರಿಗೆ ಹಿಂಸೆ ಕೊಡಿ, ಅವ್ರಿಗೆ ಹಿಂಸೆ ಕೊಟ್ಟಷ್ಟು ನಾವು ಉದ್ಧಾರ ಆಗ್ತೀವಿ. ಈ ಥರ ನೀತಿಯನ್ನು ಉಗಾಂಡ ಸಹಿತ, ಜರ್ಮನಿ ಸಹಿತ ಅನೇಕರು ಮಾಡಿಬಿಟ್ರು. ಉಗಾಂಡ ಇದೇ ಕಥೆ. ಎಲ್ಲ ಈ ಉಗಾಂಡಾದ ಸಂಪತ್ತು ಉಗಾಂಡಾದ ಜನರಿಗೆ ಸೇರಬೇಕು ಅಂತ ಇದ್ದರು. ಉಗಾಂಡಾದಲ್ಲಿ ನಾವು ಸರ್ವಾಧಿಕಾರಿ ಇದಿ ಅಮೀನ್, ಸ್ಪೆಷಲಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ, ಬ್ರಿಟಿಷರ ಕಾಲದಲ್ಲಿದ್ದಂಥ ಒಬ್ಬ ಕ್ರೂರಿ ವ್ಯಕ್ತಿಯವನು. ಎಲ್ಲಾದರೂ ಗಲಭೆಗಳಿದ್ವಾ, ಗಲಾಟೆಗಳಿದ್ವಾ, ಇವನನ್ನು ಬಿಡ್ತಾಯಿದ್ರು ಬ್ರಿಟಿಷರು. ಇವನು ಹೋಗಿ ಹೊಡಿತಿದ್ನೋ, ಬಡಿತಿದ್ನೋ, ಸಾಯಿಸ್ತಾ ಇದ್ನೋ, ಅತ್ಯಾಚಾರ ಮಾಡಿಸ್ತಾ ಇದ್ನೋ, ಅವ್ರ ಮನೆಗಳಿಗೆ ಬೆಂಕಿ ಹಚ್ಚಿಸ್ತಾ ಇದ್ನೋ, ಆ ದಂಗೆಯನ್ನು ಕಂಟ್ರೋಲ್ ತಂದುಬಿಡ್ತಾ ಇದ್ದ. ಇದಿ ಅಮೀನ್ ಅಂದುಬಿಟ್ರೆ ಸಾಕು, ಉಗಾಂಡಾದಲ್ಲಿ ಎಂಥವರು ಕೂಡ ಬೆವತು ಹೋಗ್ತಾಯಿದ್ರು. ಆ ಮಟ್ಟದ ಭಯ ಕ್ರಿಯೇಟ್ ಮಾಡಿಬಿಟ್ಟಿದ್ದ. ಒಂದಲ್ಲ ಒಂದು ಕಾಲಕ್ಕೆ ಇದೇ ಉಗಾಂಡದಿಂದ ಬ್ರಿಟಿಷರು ಕೂಡ ಕಾಲು ಕೀಳೋ ಸಮಯ ಬಂದಾಗ ಏನಾಯಿತು, ಇವನೇ ಘೋಷಣೆ ಮಾಡ್ಕೊಂಬಿಟ್ಟ. ಇವನ ಕಡೆಯವ್ರನ್ನ, ಇವನ ಸಮುದಾಯದವ್ರನ್ನ, ಇವನ ಜನಾಂಗದವರೆಲ್ಲ ಇಟ್ಕೊಂಡು ಇಡೀ ಉಗಾಂಡ ನಮ್ಮದೇ ಅಂದ ಒಂದಿನ ಸರ್ವಾಧಿಕಾರಿ. ಇದೇ ಉಗಾಂಡಾದಲ್ಲಿ ಭಾರತೀಯರು ಕಾಲಾನಂತರದಿಂದನೂ ಕೂಡ, ಅಂದರೆ ಸಾಕಷ್ಟು ಕಾಲದಿಂದನೂ ಕೂಡ ಅಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದರು. ನಮ್ಮ ಗುಜರಾತ್ನವರೇ ಜಾಸ್ತಿ ಇದರಲ್ಲಿ. ಗುಜರಾತ್ನವರು, ರಾಜಸ್ಥಾನದವರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ವ್ಯಾಪಾರ ಮಾಡಿಕೊಂಡು ಆ ಜನಗಳೊಂದಿಗೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ತುಂಬ ಅದ್ಭುತವಾಗಿಯೇ ಇದ್ದರು. ಇವನು ಇದಿ ಅಮೀನು, ಎಲ್ಲರೂ ಇನ್ಮೇಲೆ ಉಗಾಂಡಾಗೆ ಸೇರ್ಬೇಕು, ಈ ಸಂಪತ್ತೆಲ್ಲ ನಮ್ಮ ಸಂಪತ್ತನ್ನು ಭಾರತೀಯರು ತಿಂತಾ ಇದ್ದಾರೆ, ಇವರೆಲ್ಲ ತಿಂದು ತೆಗ್ತಾ ಇದ್ದಾರೆ, ಉಗಾಂಡನ್ ಫಸ್ಟ್ ಶುರು ಮಾಡ್ದ. ಉಗಾಂಡದ ಪ್ರಜೆಯೇ ಪ್ರಥಮ, ಉಗಾಂಡದ ಜನಗಳೇ ಪ್ರಥಮ, ಉಗಾಂಡವೇ ಪ್ರಥಮ ಅಂತ ಶುರು ಮಾಡಿಕೊಂಡ ಇದಿ ಅಮೀನು.
ಶುರು ಮಾಡ್ಕೊಂಡು ಏನಾಯಿತು, ನಮ್ಮ ಭಾರತೀಯರು ನೋಡಿ ಅವತ್ತಿಗೆ ಯಾವ ಥರ ಉಗಾಂಡದಿಂದ ಎಕ್ಸಿಟ್ ಆದರು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಲಿ, ಅದು ಇತಿಹಾಸದ ಪುಟಗಳಲ್ಲಿದೆ ಇದು. ಅಲ್ಲಿಂದ ಏನು ಮಾಡ್ತಾರೆ ಇವರೆಲ್ಲ ಪಾಪ ಚೆನ್ನಾಗಿದ್ದರು, ಅಲ್ಲಿನ ಜನಗಳಿಗೆ ವೈದ್ಯಕೀಯ ಸೇವೆ ಕೊಡ್ತಾಯಿದ್ರು, ಮಸಾಲ ಪದಾರ್ಥ ಮಾರ್ತಾಯಿದ್ರು, ಇವರು ಬಟ್ಟೆ ಬರೆ ಮಾರ್ತಾಯಿದ್ರು, ಅನೇಕ ಆಹಾರ ಪದಾರ್ಥಗಳು ಮಾರ್ತಾಯಿದ್ರು. ಇಂಥ ಚೆನ್ನಾಗಿದ್ದಂಥ ಜನ ಏನು ಮಾಡಿಬಿಟ್ರು, ಒಂದಿನ ಅಲ್ಲಿ ಅವ್ರ ಕಾರು ಎಲ್ಲ ಇತ್ತು, ಈ ಥರ ಆಯಿತಾ ಸರಿಯಪ್ಪ ನಾವು ಹೊರಟು ಬಿಡ್ತೀವಿ ಇಲ್ಲಿಂದ ಅಂಥೇಳಿ ಏರ್ಪೋರ್ಟ್ಗೆ ಬಂದರು. ಇದೇ ನಮ್ಮದೇ ಭಾರತೀಯ ಏರ್ಪೋರ್ಟ್ಗೆ ಬಂದು ಏನು ಮಾಡ್ತಾರೆ ಗೊತ್ತಾ, ಏರ್ಪೋರ್ಟ್ಗೆ ಬಂದು ಕಾರಿನ ಕೀ ಕೂಡ ಜೇಬಲ್ಲಿ ಇಟ್ಕೊಂಡು ಬರಲಿಲ್ಲ ಅವರು. ಯಾರಾದರೂ ಈ ಕಾರ್ ಬಳಸ್ಕೊಳ್ರಪ್ಪ ಇಲ್ಲಿ ಅಂಥೇಳಿ ಕಾರಿನ ಕೀ ಸಮೇತ ಕಾರಲ್ಲೇ ಇಟ್ಬಿಟ್ಟು ಫ್ಲೈಟ್ ಹತ್ಬಿಟ್ಟು ಬಂದುಬಿಟ್ರು. ಏನು ಉಗಾಂಡ ಜನರಿಗೆ ಖುಷಿ, ಯಾವ ಥರ, ನಮ್ಮ ಅಧ್ಯಕ್ಷ ಹೆಂಗಿದ್ದಾನೆ, ನಮ್ಮ ಪರವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ನಮ್ಮ ಅಧ್ಯಕ್ಷ, ಉಗಾಂಡದವನಿಗೆ ಮೊದಲ ಆದ್ಯತೆ ಕೊಡ್ತಾ ಇದ್ದಾನೆ, ಯಾರನ್ನು ಇಡಕ್ಕೆ ಬಿಡ್ತಾ ಇಲ್ಲ ಇಲ್ಲಿ, ಇವನು ಅದ್ಭುತ, ಇವನು ಅಮೋಘ ಅಂತ ಅಂದುಕೊಂಡ್ರು. ಬಂದರು, ವ್ಯಾಪಾರ ಕೂತರು, ಎಲ್ಲ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಆರಂಭದಲ್ಲಿ. ಆದರೆ ವ್ಯಾಪಾರದ ಗಂಧ ಗಾಳಿಯೇ ಆ ಜನರಿಗೆ ಗೊತ್ತಿರ್ತಿರ್ಲಿಲ್ಲ. ಲಾಭ ಹೇಗೆ, ನಷ್ಟ ಹೇಗೆ, ಯಾವ ವಸ್ತು ಎಲ್ಲಿಂದ ತರಿಸ್ಬೇಕು, ಒಂದು ಟೈಲರಿಂಗ್ ಹೇಗೆ, ಒಂದು ಬಟ್ಟೆ ಹೇಗೆ, ಐಡಿಯಾನೇ ಇಲ್ಲ. ಕೆಲವು ತಿಂಗಳುಗಳಲ್ಲಿ ಉಗಾಂಡ ಜನರಿಗೆ ಅರ್ಥ ಆಗಿಬಿಡುತ್ತೆ, ಇದಿ ಅಮೀನ್ ಎಂಥ ಶತಮೂರ್ಖ ಇದ್ದ ಅವನು. ಒಂದು ದೇಶ ಅಂದರೆ ಹಾಗೆ, ಅನೇಕ ಕಡೆಯಿಂದ ಅನೇಕ ತಜ್ಞರು ಬರ್ತಾರೆ ರೀ, ಒಬ್ಬ ವ್ಯಾಪಾರಿ ಬರ್ತಾರೆ, ಒಬ್ಬ ಇಂಜಿನಿಯರ್ ಬರ್ತಾರೆ, ಒಬ್ಬ ಡಾಕ್ಟರ್ ಬರ್ತಾನೆ, ಇವರೆಲ್ಲರಿಂದ ದೇಶಗಳಾಗಿರ್ತವಲ್ವಾ. ಸೊ ಎಲ್ಲ ಆಯಿತು, ವ್ಯಾಪಾರ ಕೂತ್ಕೊಂಡ್ರು, ಇವರು ವ್ಯಾಪಾರ ಮಾಡೋಕ್ಕೆ ಬರಲ್ಲ, ಇದ್ದು ಸರ್ಕ ಖಾಲಿ ಆಯಿತು, ಫಿನಿಶ್, ಎಂಟೈರ್ ಉಗಾಂಡ ಫಿನಿಶ್. ಸಾವು ಬರಬಾರ್ದು ರೀತಿಯಲ್ಲಿ ಬಂದು ಒಂದು ದಿನ ಉಗಾಂಡದ ಅಧ್ಯಕ್ಷ ಸತ್ತೋಗ್ತಾನೆ. ಉಗಾಂಡ ಅಂತೂ ಗೊತ್ತಲ್ಲ ಇವತ್ತು, ಉಗಾಂಡ ಅಂದರೆ ಗೊತ್ತು ನಿಮಗೆ ಇವತ್ತು ಏನು ಅಂತ ಹೇಳಿ. ಅಂದರೆ ಈ ದೇಶ, ಈ ರಾಷ್ಟ್ರೀಯತೆ, ರಾಷ್ಟ್ರವಾದ ಇದೆಯಲ್ಲ, ಅದಕ್ಕೆ ಒಂದು ಎಲ್ಲೇ ಇರಬೇಕು. ಅದು ಮೀರಿಬಿಟ್ಟಾಗ ರಾಷ್ಟ್ರೀಯತೆ ಅಂದರೆ ಇನ್ನೊಬ್ಬನ ದ್ವೇಷ ಮಾಡೋದಲ್ಲ, ನೆವರ್. ಇನ್ನೊಬ್ಬನ ದ್ವೇಷ ಮಾಡೋದ್ರಲ್ಲಿ ರಾಷ್ಟ್ರೀಯತೆ ಇದೆಯಾ? ನೋ. ಇನ್ನೊಬ್ಬನ ಸಾಯಿಸೋದಲ್ಲಿದೆಯಾ? ನೋ. ಇನ್ನೊಬ್ಬನ ಮುಗಿಸೋದಲ್ಲಿದೆಯಾ? ನೋ. ಇನ್ನೊಂದು ವಾದ ಇದೆ, ಯಾಕ್ರಿ ಹೋಗಬೇಕಾಗಿತ್ತು ಅಮೆರಿಕಾಗೆ ಇವರೆಲ್ಲರೂ ಕೂಡ ಅಂತ ಹೇಳಿದಾಗ, ಅವರು ಹೋಗುವಂಥ ಸ್ಥಿತಿಗೆ ಯಾರು ಕಾರಣರು ಅಂತ ನಾವು ಮೊದಲು ಯೋಚನೆ ಮಾಡಬೇಕು. ಇಲ್ಲಿರಲಿಲ್ವಾ, ಇಲ್ಲಿ ಕೆಲಸ ಇರಲಿಲ್ವಾ, ಕಾರ್ಯ ಇರಲಿಲ್ವಾ ಅಂದರೆ ಮೇ ಬಿ. ಯಾಕೆಂದರೆ ಅವನ ಬದುಕನ್ನು ನಾವು ಬದುಕ್ತಾ ಇಲ್ವಲ್ಲ. 205 ಜನನ ಕೂರಿಸ್ಕೊಂಡು ಇವತ್ತು ನಾವು ಯಾರಾದರೂ ಮಾತಾಡ್ಸಿದ್ರೆ 205 ಜನ 205 ಕಥೆಗಳು ಹೇಳ್ತಾರೆ ಇವತ್ತಿಗೆ. ನಾನು ದ್ರೋಹ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ನಾನು ಇಷ್ಟು ವ್ಯಾಪಾರ ಮಾಡಿದ್ದೀನಿ, ಕೂಲಿ ಕೆಲಸ ಮಾಡಿದ್ದೀನಿ ಅಮೆರಿಕಾದಲ್ಲಿ, ನನಗಿಲ್ಲಿ ಕೆಲಸ ಸಿಕ್ಕಿರಲಿಲ್ಲ. ಯು ಮೆ ನಾಟ್ ಬಿಲೀವ್ ಇಸ್ರೇಲ್ಗೆ ನಮ್ಮದೇ ದೇಶದಿಂದ ಲಕ್ಷಾಂತರ ಜನ ಹೋದ್ರಿ. ಏನಕ್ಕೆ ಹೋದ್ರೆ ಗೊತ್ತಾ? ಯುದ್ಧ ಆದ ಮೇಲೆ. ಅಲ್ಲಿ ಯುದ್ಧದಿಂದಾಗಿ ಇಸ್ರೇಲು ಈ ಕಡೆ ನಾವು ಚೆಕ್ ಮಾಡಿಕೊಂಡಾಗ ಯುದ್ಧದಿಂದ ಹಾನಿಯಾಗಿರುತ್ತಲ್ಲ, ಈವನ್ ರಷ್ಯಾ ಕಡೆಗೂ ಹೋದರು ನಮ್ಮ ಜನ. ಯುದ್ಧದಿಂದ ಹಾನಿಯಾಗಿರುತ್ತಲ್ರಿ, ಮನೆ ಮಠ ಎಲ್ಲ ಕಿತ್ತೋಗಿರುತ್ತೆ, ಕಾರ್ಪೆಂಟ್ರ್ ಬೇಕಲ್ಲಿ, ಪ್ಲಂಬರ್ ಬೇಕಾಗ್ತಾನೆ, ಗಾರೆ ಕೆಲಸದವನು ಬೇಕಾಗ್ತಾನಲ್ಲಿ. ಇದಕ್ಕೆ ಅರ್ಜಿಗಳು ಹಾಕ್ಕೊಂಡು ಹೋದರು. ಅಲ್ಲಿ ಯುದ್ಧಗ್ರಸ್ತ ಭೂಮಿ ಅಂತ ಗೊತ್ತಿದ್ದು ಹೋದರು. ನಮ್ಮದೇ ಜನ ಉತ್ತರ ಪ್ರದೇಶದ ಮೂಲಕನೇ ಹೋದರು. ಯಾರನ್ನು ಕೇಳೋಣ ನಾವು? ಹೇಳ್ಬೋದಲ್ಲ, ರೀ ಅಲ್ಲಿ ಯುದ್ಧ ನಡೀತಾ ಇದೆ, ಗುಂಡು ಬೀಳುತ್ತೆ, ಕ್ಷಿಪಣಿ ಬೀಳುತ್ತೆ, ಯಾಕ್ರಿ ಹೋಗ್ತಾ ಇದ್ದೀರಾ? ವಿ ಮೇ ಆಸ್ಕ್ ದೆಮ್. ಬಟ್ ಅವನ ಕಥೆ ಅವನು ಹೇಳ್ತಾನೆ, ಅವನ ಜೀವನ ನಾವು ಜೀವಿಸ್ತಾ ಇಲ್ಲ ಇಲ್ಲಿ. ಮಾತಾಡ್ತಾ ಇದ್ದೀವಿ ಅಷ್ಟೇ. ಅವನು ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು, ಇಲ್ಲೇ ಇರಬೇಕಾಗಿತ್ತು. ಉಕ್ರೇನಿಂದ ಮಕ್ಕಳು ಬಂದರು, MBBS ಮಾಡ್ತಿದ್ರಲ್ಲಿ 20-25 ಲಕ್ಷಕ್ಕೆ ಇಡೀ MBBS ಮಾಡ್ಕೊಂಡು ಬರ್ತಕ್ಕಂಥ ಮಕ್ಕಳು ಬಂದರು. ನಾವು ಒಂದು ಕಾಲೇಜಲ್ಲಿ ಅವ್ರಿಗೆ ಸೀಟ್ ಕೊಡಲಿಲ್ಲ. ಕೊಡಲಿಲ್ಲ ನಾವು. ಅದೇ ಬೇರೆ ಡಿಗ್ರಿ, ಇದೇ ಬೇರೆ ಡಿಗ್ರಿ, ಹಾಗೆ ಮಾಡಿದ್ವಿ. ಇಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು? ಅವ್ರ ಬಗ್ಗೆ ಒಂದು ಅನುಕಂಪ ಸಹಿತವಾಗಿ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಅಕ್ರಮ ಅನ್ನೋ ಒಂದು ಪದ ಸೇರಿಸಿದ ತಕ್ಷಣ ಎಂಟ್ರಿ ಆಗಿರೋದು ಅಕ್ರಮ ಇರಬಹುದು, ನಾನು ಅಲ್ಲಗಳಿತಾ ಇಲ್ಲ ಅದನ್ನು. ಕೆಟ್ಟ ಕೆಲಸ ಮಾಡಿದರೆ ಇವರು. ಅಮೆರಿಕದಲ್ಲಿ ಅಕ್ಷರ ಬರದೇ ಇರುವವನಿಗೆ ಕೆಲಸ ಸಿಗುತ್ತೆ ಅಂತ ನಿಮ್ಗನ್ಸುತ್ತಾ? ಡೂ ಯು ರಿಯಲಿ ಥಿಂಕ್ ಸೊ? ಒಂದು ಅಕ್ಷರನೇ ಬರಲ್ಲ, ನಿರಕ್ಷರ ಕುಕ್ಷಿಯವನು ಅಮೆರಿಕದ ದೊಡ್ಡ ಕೆಲಸ ಅನಿಸುತ್ತಾ ನಿಮಗೆ? ನೋ. ಇರಬಹುದು, ಹೋಗಿರಬಹುದು, ತಪ್ಪೇ ಇರಬಹುದು. ಆದರೆ ಅಮೆರಿಕ ಎನ್ನುವುದೇ, ಇವತ್ತಿಗೆ ಯಾರು ಅಮೆರಿಕದಲ್ಲಿ ಜನ ಇದ್ದಾರಲ್ಲ ಅವರು ಬೇರೆ ಕಡೆಯಿಂದ ಬಂದು ಸೇರಿಕೊಂಡವರೇ, ಆಮೇಲೆ ಪ್ರಜೆಗಳಾಗಿದ್ದಾರೆ ಅಷ್ಟೇ ಅವರು. ಹಾಗಿದ್ದಾಗ ಎಷ್ಟರ ಮಟ್ಟಿಗೆ ಡೊನಾಲ್ಡ್ ಟ್ರಂಪ್ನ ಈ ನೀತಿ ಸರಿ? ಅಮೆರಿಕದಲ್ಲಿ ಅಕ್ರಮ ವಲಸಿಗರ ವಿಚಾರದಲ್ಲಿ ಇದೆಯಲ್ಲ, 7.25 ಲಕ್ಷ ಜನ ಅಕ್ರಮ ಬಂದಿದ್ದಾರೆ ಅಂತ ಮಾಹಿತಿ ಇದೆ. 20,407 ಜನ ಅಂತೂ ದಾಖಲೆ ಇಲ್ಲದೇ ಅತಂತ್ರರಾಗಿದ್ದಾರಲ್ಲಿ. 17,940 ಈ ಒಂದು ಜನ, ಇಷ್ಟು ಜನ ಒಟ್ಟು ಅಕ್ರಮ ವಲಸಿಗರಿದ್ದಾರೆ ಇಲ್ಲಿ. 1.2 ಕೋಟಿ ಅಕ್ರಮ ವಲಸಿಗ ಭಾರತೀಯರು ಅಂದರೆ ಅಕ್ರಮ ವಲಸಿಗರಲ್ಲಿದ್ದಾರೆ ಅಂತ. ಇನ್ನು ಭಾರತೀಯರನ್ನ ಗಡೀಪಾರು ಮಾಡಬೇಕು ಅಂತ ಆಗಿದೆ. ಟೋಟಲ್ ಆಗಿ 1 ಕೋಟಿ ಚಿಲ್ಲರೆ ಜನ ಅಲ್ಲಿದ್ದಾರೆ ಅಂಥೇಳಿ, ಎಲ್ಲರೂ ಬರೀ ಭಾರತೀಯರಲ್ಲ, 7 ಲಕ್ಷ ಚಿಲ್ಲರೆ ಜನ ಭಾರತೀಯರಿದ್ದಾರೆ ಅಂತ. ಇದೀಗ C-17 ವಿಮಾನ ಮೊದಲ ಹಂತದಲ್ಲಿ 205 ಭಾರತೀಯರನ್ನ ಗಡೀಪಾರು ಮಾಡಿದೆ. ಬಹುತೇಕರು ಪಂಜಾಬ್, ಗುಜರಾತ್, ಹರಿಯಾಣ ಕಡೆಯವರು, ಉತ್ತರ ಪ್ರದೇಶದವರು ಇದ್ದಾರೆ. ಪಂಜಾಬ್ನವರೇ 30 ಜನ ಇದ್ದಾರೆ ಅಲ್ಲಿ.
ಪ್ರತಿಯೊಬ್ಬರ ದಾಖಲೆ ಪರಿಶೀಲಿಸಿಯೇ ಅಮೆರಿಕದಿಂದ ಗಡೀಪಾರು ಮಾಡಲಾಗಿದೆ. ಸುಮಾರು 18,000 ಭಾರತೀಯರು ಅಕ್ರಮವಾಗಿ ಅಮೆರಿಕಾಗೆ ಎಂಟ್ರಿ ಕೊಟ್ಟಿದ್ದರು ಅಂತ. ಬಹುತೇಕ ಮಂದಿ ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥವ್ರು ಇವರು ಎಲ್ಲರೂ ಕೂಡ ಇದೀಗ ವಾಪಸ್ ಬಂದಿದ್ದಾರೆ. ಡೀಟೇಲ್ಸ್ಗಳಿಗೀಗ ಪ್ರಭು ಇದ್ದಾರೆ. ಪ್ರಭು, ಹೇಗಾಗ್ತಾ ಇದೆ ಡಿಪೋರ್ಟೇಷನ್? ಯಾರನ್ನೇ ನಾನು ಬಿಡಲ್ಲ, ಎಲ್ಲರನ್ನೂ ಕೂಡ ನಾನು ಆಚೆ ಹಾಕಿಬಿಡ್ತೀನಿ ಅಕ್ರಮವಾಗಿ ಬಂದಿರತಕ್ಕಂಥವ್ರು ಅಂತೇಳಿ ಅಧ್ಯಕ್ಷ ಕೂಗಿದ ತಕ್ಷಣ ಜನಗಳಿಗೆ ಉನ್ಮಾದ, ಅಮೆರಿಕನ್ನರಿಗೆ ಉನ್ಮಾದ, ಏನೋ ಅದ್ಭುತ, ವಂಡರ್ಫುಲ್, ಸಖತ್ತಾಗಿ ಆಗ್ತಿದೆ ಅಂತ ಹೇಳಿ ಯಾವ ದೇಶದ ಮೇಲೆ ಕೇಳಿ 100% ಟ್ಯಾಕ್ಸ್ ಹಾಕ್ಬಿಡ್ತೀನಿ, ಅಮೆರಿಕ ಜನಗಳಿಗೆ ನಾನು ಇನ್ಕಮ್ ಟ್ಯಾಕ್ಸೇ ಹಾಕಲ್ಲ, ಈ ಥರದೊಂದಷ್ಟು ನಿರ್ಧಾರಗಳಿದೆ. ಇದಕ್ಕೆ ಕಾಲ ಉತ್ತರ ಕೊಡುತ್ತೆ, ಕಾಲ ಉತ್ತರ ಕೊಟ್ಟೇ ಕೊಡುತ್ತೆ. ಕಾಲಗರ್ಭದ ಅರ್ಥಶಾಸ್ತ್ರ, ಕಾಲಗರ್ಭದ ಇತಿಹಾಸ ಉತ್ತರ ಕೊಟ್ಟೇ ಕೊಡುತ್ತೆ. ಇದಕ್ಕೆ ಇರಲಿ ಒಂದು ಕಡೆ. ಸೊ ಹೇಗಾಗಿದೆ ಇವ್ರನ್ನ ಅಲ್ಲಿಂದ ಕಳಿಸಿರ್ತಕ್ಕಂಥ ರೀತಿ? ಕಾರಣ ಬೇರೆ ದೇಶಗಳ ಜನಗಳನ್ನು ಕಳಿಸಿದಾಗ ಬೆನ್ನ ಮೇಲೆ ಬಾಸುಂಡೆಗಳಿದ್ವು, ಒಂದು ಲೋಟ ನೀರು ಕೇಳಿದಾಗ ಕೂಡ ಕೊಡಲಿಲ್ಲ, ಗಂಟೆಗಟ್ಟಲೆ ಪ್ರಯಾಣ. ಅದು ಈ 205 ಜನ ಏನು ಬಂದಿದ್ದಾರಲ್ಲ, ಈ ವಿಮಾನದಲ್ಲಿ ಇರೋದು ಒಂದೇ ಒಂದು ಟಾಯ್ಲೆಟು, ಸುಮಾರು 24 ಗಂಟೆಗಳ ಪ್ರಯಾಣ ಅಂತ ನಾವು ಭಾವಿಸೋಣ. ಸೊ ಹೇಗೆ ಕಳಿಸಿದ್ದಾರೆ ಇವ್ರನ್ನ ಅಂತ? ರಮಕಾಂತ್, ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ಅಧಿಕಾರವನ್ನು ವಹಿಸಿಕೊಂಡಂತಹ ಒಂದು ಆರಂಭದಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಕೆಲವೊಂದಿಷ್ಟು ದಮನಕಾರಿ ನೀತಿಗಳನ್ನು, ಯೋಜನೆಗಳನ್ನು, ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಅದು ಭಾರತೀಯರಿಗೂ ಕೂಡ ಅನಿಶ್ಚಿತತೆ ಕಾಡ್ತಾ ಇದೆ. ಅದರಲ್ಲೂ ಕೂಡ ಅಮೆರಿಕದಲ್ಲಿ ವಾಸ ಮಾಡ್ತಿರುವಂತಹ ನಮ್ಮ ಭಾರತೀಯರಿದ್ದಾರೆ, ಅವರು ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಹೇಳಿದ ಹಾಗೆ ಕೆಲವೊಂದಿಷ್ಟು ದೇಶಗಳಿಗೆ, ಈಗ ಕೊಲಂಬಿಯಾಗೆ ಒಂದು ಸೇನಾ ವಿಮಾನವನ್ನು ಕಳಿಸ್ಕೊಟ್ಟಿದ್ರು. ಅಲ್ಲಿ ಒಂದು ರೀತಿ ಆ ಕುರಿಗಳ ಹಿಂಡನ್ನು ಹೇಗೆ ತುಂಬ್ತಾರೋ ಆ ರೀತಿಯಾಗಿ ಇಲ್ಲಿನ ವಲಸಿಗರನ್ನು ಕಳಿಸ್ಕೊಟ್ಟಿದ್ರು. ಅಲ್ಲಿನ ಅಧ್ಯಕ್ಷರು ಕೂಡ ಅದನ್ನು ನಿರಾಕರಿಸಿದ್ರು. ನಾವೇ ವಿಮಾನ ಕಳಿಸ್ಕೊಡ್ತೀವಿ, ನಿಮಗೆ ನಾಗರಿಕ ವಿಮಾನವನ್ನು ಕಳಿಸ್ಕೊಡ್ತೀವಿ, ಅಲ್ಲಿಂದಲೇ ಅಂದರೆ ಆ ವಿಮಾನದಲ್ಲೇ ನಮ್ಮ ನಾಗರಿಕರನ್ನ ಗೌರವಿತವಾಗಿ ಕಳಿಸ್ಕೊಡಿ ಅಂತ ಹೇಳಿ ಅಧ್ಯಕ್ಷರು ಒಂದು ರೀತಿ ಹರಿಹಾಯ್ತಿದ್ರು. ಬಟ್ ನಮ್ಮ ಭಾರತೀಯರನ್ನ ಕಳಿಸ್ಕೊಡುವಂತಹ ಒಂದು ಈ ವಿಮಾನ ಏನಿದೆ, US-17 ಅನ್ನುವಂತಹ ಒಂದು ವಿಮಾನ, ಮಿಲಿಟರಿ ವಿಮಾನವನ್ನ ಈ ಕಾರ್ಯಾಚರಣೆಗೆ ಬಳಸ್ಕೊಳ್ತಿದ್ದಾರೆ. ಅದರಲ್ಲೂ ಇದಕ್ಕೂ ಕೂಡ ಕೆಲವೊಂದಿಷ್ಟು ಕಾರಣಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಒಳಗಡೆ ವ್ಯವಸ್ಥಿತವಾಗಿ ಹೇಗೆ ಕೈದಿಗಳನ್ನ ಕೂಡಿ ಹಾಕಿ ಒಂದು ಕಡೆಯಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೋ, ಅವರ ಕೋಳವನ್ನ ಅಲ್ಲಿ ಕಟ್ಟಲಿಕ್ಕೆ ಆಗಿರ್ಬೋದು, ಮತ್ತೆ ಹೇಗೆ ಸೇಮ್ ಕೈದಿಗಳನ್ನ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಾಗಿ ಈ ವಿಮಾನವನ್ನು, ಮಿಲಿಟರಿ ವಿಮಾನಗಳನ್ನು ಸಿದ್ಧಪಡಿಸಲಾಗುತ್ತೆ. ಆ ವಿಮಾನದಲ್ಲಿ ನಮ್ಮ ಭಾರತೀಯರನ್ನ ಅಥವಾ ಬೇರೆ ಬೇರೆ ಅಕ್ರಮ ವಲಸಿಗರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ನೀವು ಹೇಳಿದಾಗೆ ಈ ಒಂದು ವಿಮಾನ ಏನಿದೆ, ಸುಮಾರು 200ರಿಂದ 300 ಜನರು ಒಂದು ವಿಮಾನದಲ್ಲಿ ಕೂರುವಂತಹ ವ್ಯವಸ್ಥೆ, ಒಂದೇ ಶೌಚಾಲಯ ಅಲ್ಲಿ ಇದ್ದದ್ದು ನಿಜಕ್ಕೂ ಕೂಡ ಇದು ಬಹಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಈಗ ಟ್ರಂಪ್ ಆಗಿರ್ಬೋದು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಅವರಿಬ್ಬರ ಮಧ್ಯೆ ನಡೆದಂತಹ ಕೆಲವೊಂದಿಷ್ಟು ಸಂಭಾಷಣೆಗಳು, ಅಂದರೆ ಅಧಿಕೃತವಾಗಿ ಟ್ರಂಪ್ ಎಲ್ಲೂ ಕೂಡ ಅಕ್ರಮ ವಲಸಿಗರೇನಿದ್ದಾರೆ, ಅದರಲ್ಲೂ ಭಾರತೀಯ ವಲಸಿಗರೇನಿದ್ದಾರೆ, ಅವ್ರನ್ನ ಹೊರದಬ್ಬು ಅಥವಾ ಅವ್ರನ್ನ ದೇಶಕ್ಕೆ ಕಳಿಸಿಕೊಡುವಂಥ ಸಂಬಂಧಪಟ್ಟಂಗೆ ಅಧಿಕೃತವಾಗಿ ಒಂದು ಯೋಜನೆ ಅಂತೇಳಿ ಘೋಷಣೆ ಮಾಡಿಲ್ಲ. ಜೈಶಂಕರ್ ಮತ್ತು ಅಲ್ಲಿನ ವಿದೇಶಾಂಗ ಸಚಿವರ ಮಧ್ಯೆ ಕೆಲವೊಂದಿಷ್ಟು ಆರೋಗ್ಯಕರವಾದಂತಹ ಒಪ್ಪಂದಗಳಾಗಿದ್ದಾವೆ, ದ್ವಿಪಕ್ಷೀಯ ಮಾತುಕತೆಗಳಾಗಿದೆ, ಗೌರವಿತವಾಗಿ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಈ ರೀತಿಯಾಗಿ ನಡೆಸ್ಕೊಳ್ತಾ ಇರೋದು ನೋಡಿದ್ರೆ ಭಾರತೀಯರ ಒಂದು ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಅಮೃತ್ಸರಕ್ಕೆ ಬಂದಿಳಿದಿದ್ದಾರೆ. ಈಗ ಬಹುತೇಕವಾಗಿ ಪಂಜಾಬ್ನ ಒಂದು 30 ಜನ ಇದ್ರೆ, ಹರಿಯಾಣ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಅಂದ್ರೆ ಸಿಖ್ ಸಮುದಾಯವನ್ನು, ಅಂದರೆ ಆ ಭಾಗದ ಜಾಸ್ತಿ ಇರುವಂಥ ಸಮುದಾಯಕ್ಕೆ ಸೇರಿದಂಥವ್ರು ಇದ್ದಾರೆ. ಬಟ್ ಈಗ ಅಲ್ಲಿರುವಂತಹ ವಿದ್ಯಾರ್ಥಿಗಳೇನು ಆ ಒಂದು ವೀಸಾದ ಮೇಲೆ ಹೋಗಿರ್ತಾರೆ ಸ್ಟಡಿ ಮಾಡಲಿಕ್ಕೆ ಅಂತೇಳಿ, ಅವರಿಗೆ ಆತಂಕ ಶುರುವಾಗಿದೆ. ಎಷ್ಟೋ ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ರು, ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡ್ಕೊಂಡು ಓದ್ತಾ ಇದ್ರು, ಅಂಥವರು ಕೂಡ ಈಗ ಕೆಲಸವನ್ನು ತ್ಯಜಿಸಿ ಬದುಕುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಂತೆ. ನೀವು ಹೇಳಿದಾಗ 7.25 ಅಂದರೆ 7,25,000 ಅಕ್ರಮವಾಗಿ ನಮ್ಮ ಭಾರತೀಯರು ನೆಲೆಸಿದ್ದಾರೆ ಅನ್ನುವಂಥ ಅಂಕಿ ಸಂಖ್ಯೆಗಳು ಅಲ್ಲಿನ ಕೆಲವೊಂದಿಷ್ಟು ಅಧ್ಯಯನಗಳಿಂದ ಗೊತ್ತಾಗ್ತಾ ಇದೆ. ನಮ್ಮ ಭಾರತ ಮೆಕ್ಸಿಕೋ ಮತ್ತು ರುವಾಟಾನ್ ಆದಮೇಲೆ 3ನೇ ಸ್ಥಾನ ಭಾರತ ಪಡೆದುಕೊಂಡಿದೆ, ದಾಖಲೆಗಳಿಲ್ಲದೆ ಅಕ್ರಮವಾಗಿ ಅಮೆರಿಕದಲ್ಲಿ ವಲಸೆ ಮಾಡುವವರ ಪಟ್ಟಿಯಲ್ಲಿ. ಹಾಗಾಗಿನೇ ಈಗ 18,000 ಅಧಿಕೃತವಾದಂತಹ ಲಿಸ್ಟ್ ಮಾಡಿದ್ದಾರೆ. ಆರಂಭದಲ್ಲಿ 205 ಭಾರತೀಯರನ್ನ ಕಳಿಸ್ಕೊಟ್ಟಿದ್ದಾರೆ. ಬಟ್ ಈಗ ಭಾರತದ ಮೇಲೆ ಒಂದು ರೀತಿ ಮೋದಿಯವರೊಂದಿಗೆ ಉತ್ತಮ ಒಡನಾಟ ಇರೋದ್ರಿಂದಾಗಿ ಗೌರವಯುತವಾಗಿಯೇ ಕಳಿಸ್ಕೊಡುವಂತಹ ನಿರೀಕ್ಷೆ ಇತ್ತು. ಬಟ್ ಇವೆಲ್ಲ ನೋಡ್ತಾ ಇದ್ರೆ ಭಾರತೀಯರಿಗೂ ಕೂಡ ಅಮೆರಿಕದಲ್ಲಿ ಒಂದು ರೀತಿ ಅನಿಶ್ಚಿತತೆ ಕಾಡ್ತಾ ಇದೆ. ಮತ್ತು ಅಲ್ಲಿರುವಂತಹ ಏನು H1B ವೀಸಾದ ಬಗ್ಗೆ ಸಾಕಷ್ಟು ರೀತಿ ಅಪವಾದಗಳು ಕೇಳಿ ಬಂದಿತ್ತು. ಅಂಥವ್ರ ಪರಿಸ್ಥಿತಿ ಏನು, ಮಂದೆ ಅಲ್ಲಿ ಪೌರತ್ವ ಪಡೆಯುವಂಥವ್ರ ಪರಿಸ್ಥಿತಿ ಏನು, ಈ ರೀತಿ ಭಾರತೀಯರು ಕೂಡ ಚಿಂತಾಕ್ರಾಂತರಾಗ್ತಾ ಇದ್ದಾರೆ ಈ ಒಂದು ಟ್ರಂಪ್ ಅವರ ಸರ್ಕಾರದ ನಿರ್ಧಾರಗಳಿಂದ. ರಮಕಾಂತ್, ಥ್ಯಾಂಕ್ ಯು ಪ್ರಭು ಹಾದಿಮನಿ.